ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ಸ್ವಾತಿ ಕೃಷ್ಣ. ಈಗ ಹೆಡ್ಲೈನ್ಸ್. ಜನವರಿ 16-17ರಂದು ಹಾರನ್ಬಿಲ್ ಹಬ್ಬ, ಪಶ್ಚಿಮ ಘಟ್ಟದ ಪಕ್ಷಿ ವೈವಿಧ್ಯ ಸಂರಕ್ಷಣೆಗೆ ಒತ್ತು. ಕೆಎಸ್ಟಿಡಿಸಿಯ ಪಲ್ಗುಣಿ ರಿವರ್ ರೆಸಾರ್ಟ್ಗೆ ಸಿಎಂ ಸಿದ್ದರಾಮಯ್ಯ ಭೇಟಿ, ಬುಕಿಂಗ್ ಮತ್ತು ಮಾಹಿತಿ ವಿನಿಮಯಕ್ಕೆ ಮೊಬೈಲ್ ಅಪ್ಲಿಕೇಶನ್ ಬಿಡುಗಡೆ. ಸಿಗಂದೂರು ಚೌಡೇಶ್ವರಿ ಜಾತ್ರಾ ಮಹೋತ್ಸವ, ಸಚಿವ ಮಧು ಬಂಗಾರಪ್ಪ ವಿದ್ಯುಕ್ತ ಚಾಲನೆ. ವಿದೇಶಿ ಪ್ರವಾಸಿಗರಿಗೆ ಫಿಸಿಕಲ್ ಲೈಸೆನ್ಸ್ ರದ್ದು, ಸಿಕ್ಕಿಂ ಪ್ರವಾಸೋದ್ಯಮ ಇಲಾಖೆಯ ಮಹತ್ವದ ಆದೇಶ. ಪಕ್ಷಿ ಸಂಕುಲದ ಸಂರಕ್ಷಣೆಯ ಉದ್ದೇಶದಿಂದ ಹಳಿಯಾಳ ಅರಣ್ಯ ವಿಶಿಷ್ಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ದಾಂಡೇಲಿಯಲ್ಲಿ ಜನವರಿ 16 ಮತ್ತು 17ರಂದು ಹಾರನ್ಬಿಲ್ ಹಬ್ಬಕ್ಕೆ ವೇದಿಕೆ ಸಜ್ಜಾಗಿದೆ. ದಾಂಡೇಲಿಯ ಹಾರನ್ಬಿಲ್ ಭವನದಲ್ಲಿ ಈ ಕಾರ್ಯಕ್ರಮ ನಡೆಯಲಿದ್ದು, ಪಶ್ಚಿಮ ಘಟ್ಟದ ಪಕ್ಷಿ ಜೀವ ವೈವಿಧ್ಯದ ಮತ್ತು ಹಾರನ್ಬಿಲ್ ಸಂರಕ್ಷಣೆಯ ಕುರಿತು ಈ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಪಕ್ಷಿ ವೀಕ್ಷಣಾ ಪ್ರವಾಸ, ಪಕ್ಷಿ ಸಂರಕ್ಷಣೆಯ ಕುರಿತು ಉಪನ್ಯಾಸ, ಫೋಟೋಗ್ರಫಿ ಆಕ್ಟಿವಿಟಿ ಮತ್ತು ಕೆಲ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅರಣ್ಯ ಇಲಾಖೆ ಮಾಹಿತಿಯನ್ನು ನೀಡಿದೆ. ಕರ್ನಾಟಕ ಸರ್ಕಾರದ ಮಯೂರ ಪಲ್ಗುಣಿ ರಿವರ್ ರೆಸಾರ್ಟ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪ್ರವಾಸೋದ್ಯಮ ಸಚಿವ ಎಚ್ಕೆ ಪಾಟೀಲ್ ಮತ್ತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಕೆಎಸ್ಟಿಡಿಸಿ ಮೊಬೈಲ್ ಅಪ್ಲಿಕೇಶನ್, 2026ರ ಕೆಎಸ್ಟಿಡಿಸಿ ಕ್ಯಾಲೆಂಡರ್ ಮತ್ತು ಡೈರಿಯನ್ನು ಬಿಡುಗಡೆ ಮಾಡಿದ್ದಾರೆ. ಈ ಮೊಬೈಲ್ ಅಪ್ಲಿಕೇಶನ್ ಪ್ರವಾಸಿಗರಿಗೆ ಯೂಸರ್ ಫ್ರೆಂಡ್ಲಿ ಆಗಿದ್ದು, ಬುಕಿಂಗ್ ಮತ್ತು ಮಾಹಿತಿ ವಿನಿಮಯಕ್ಕೆ ಸೂಕ್ತ ವೇದಿಕೆಯಾಗಿದೆ. ಪ್ರಕೃತಿಯ ಮಡಿಲಲ್ಲಿ ಉತ್ತಮ ಸೌಕರ್ಯಗಳೊಂದಿಗೆ ತಲೆ ಎತ್ತಿ ನಿಂತಿರುವ ಪಿಲಿಕುಳದ ಮಯೂರ ಪಲ್ಗುಣಿ ರಿವರ್ ರೆಸಾರ್ಟ್ ಪ್ರವಾಸಿಗರಿಗೆ ತಂಗಲು ಕೆಎಸ್ಟಿಡಿಸಿಯ ಫೈನೆಸ್ಟ್ ರೆಸಾರ್ಟ್ ಆಗಿದೆ. ಪ್ರಸಿದ್ಧ ಶ್ರೀ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಲಿದೆ. 2 ದಿನಗಳ ಕಾಲ ನಡೆಯುವ ಈ ಜಾತ್ರಾ ಮಹೋತ್ಸವಕ್ಕೆ ಸಚಿವ ಮಧು ಬಂಗಾರಪ್ಪ ಚಾಲನೆಯನ್ನು ನೀಡಲಿದ್ದಾರೆ. ಮಹಾಭಿಷೇಕ, ಹೂ ಮತ್ತು ಆಭರಣ ಅಲಂಕಾರ, ದೇವಿ ಪಾರಾಯಣ, ಚಂಡಿಕಾ ಹೋಮ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ಜಾತ್ರಾ ಮಹೋತ್ಸವದಲ್ಲಿ ಜರುಗಲಿದೆ. ಜನವರಿ 15ರಂದು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸಿಗಂದೂರು ವೇದಿಕೆಯಾಗಲಿದ್ದು, ಡಿಕೆಡಿ, ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಮತ್ತು ಸರಿಗಮಪ ಕಾರ್ಯಕ್ರಮಗಳ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮದ ಮೆರುಗು ಹೆಚ್ಚಲಿದೆ. ವಿದೇಶಿ ಪ್ರವಾಸಿಗರಿಗೆ ಫಿಸಿಕಲ್ ಲೈಸೆನ್ಸ್ ನೀಡುವುದನ್ನು ಸಿಕ್ಕಿಂ ಸರ್ಕಾರ ಸ್ಥಗಿತಗೊಳಿಸಿದೆ. ಕೇಂದ್ರ ಗೃಹ ಸಚಿವಾಲಯ ಹೊರಡಿಸಿದ ನಿರ್ದೇಶನಗಳಿಗೆ ಅನುಸಾರವಾಗಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇನ್ನು ಮುಂದೆ ವಿದೇಶಿ ಪ್ರವಾಸಿಗರಿಗೆ ಯಾವುದೇ ಫಿಸಿಕಲ್ ಲೈಸೆನ್ಸ್ ನೀಡುವುದಿಲ್ಲ ಎಂದು ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದೆ. ರಾಷ್ಟ್ರೀಯ ಭದ್ರತಾ ಪ್ರೋಟೋಕಾಲ್ ಗಟ್ಟಿಗೊಳಿಸುವ ದೃಷ್ಟಿಯಿಂದ ಮತ್ತು ಡಿಜಿಟಲ್ ವ್ಯವಸ್ಥೆಯ ಮೂಲಕ ಪರವಾನಗಿ ಪ್ರಕ್ರಿಯೆಯನ್ನು ಸುಗಮಗೊಳಿಸಲು ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಹೊಸ ಮಾರ್ಗಸೂಚಿಗಳ ಪ್ರಕಾರ ವಿದೇಶಿ ಪ್ರವಾಸಿಗರಿಗೆ ಪೂರ್ವ ಸಿಕ್ಕಿಂನ ಸೋಮ್ಗೋ ಸರೋವರ, ಯುಮ್ತಾಂಗ್ ಕಣಿವೆ ಮತ್ತು 0 ಪಾಯಿಂಟ್ ಸೇರಿದಂತೆ ನಿರ್ದಿಷ್ಟ ಸ್ಥಳಗಳಿಗೆ ಮಾತ್ರ ಅನುಮತಿಯನ್ನು ನೀಡಲಾಗಿದೆ. ಆನ್ಲೈನ್ ಮೂಲಕವೇ ಲೈಸೆನ್ಸ್ ಪಡೆದುಕೊಳ್ಳುವಂತೆ ಸಿಕ್ಕಿಂ ಪ್ರವಾಸೋದ್ಯಮ ಇಲಾಖೆ ಆದೇಶವನ್ನು ಹೊರಡಿಸಿದೆ. ಸ್ಟಾರಿ ಮೋಸ್ಟ್ ಅಥವಾ ಹಳೆಯ ಸೇತುವೆ ಜಗತ್ತಿನ ಅತ್ಯಂತ ಸುಂದರ ಇಸ್ಲಾಮಿಕ್ ವಾಸ್ತುಶಿಲ್ಪಗಳಲ್ಲಿ ಒಂದಾಗಿದೆ. 16ನೇ ಶತಮಾನದಲ್ಲಿ ಒಟೋಮನ್ನರು ನಿರ್ಮಿಸಿದ ಈ ಐತಿಹಾಸಿಕ ಸೇತುವೆಯನ್ನ 1993ರ ಬೋಸ್ನಿಯನ್ ಯುದ್ಧದ ಸಮಯದಲ್ಲಿ ಬಾಂಬ್ ಹಾಕಿ ಸಂಪೂರ್ಣವಾಗಿ ನಾಶ ಮಾಡಲಾಗಿತ್ತು. ಯುದ್ಧ ಮುಗಿದ ನಂತರ ಹಂಗೇರಿಯನ್ ಮುಳುಗು ತಜ್ಞರು ನದಿಯ ಆಳಕ್ಕೆ ಇಳಿದು ಬಾಂಬ್ ದಾಳಿಗೆ ಸಿಲುಕಿ ನದಿಗೆ ಬಿದ್ದಿದ್ದ ಹಳೆಯ ಸೇತುವೆಯ ಕಲ್ಲುಗಳನ್ನು ಮೇಲೆತ್ತಿದ್ರು. ಅದೇ ಕಲ್ಲುಗಳನ್ನ ಮತ್ತು ಅದೇ ಪುರಾತನ ತಂತ್ರಜ್ಞಾನವನ್ನ ಬಳಸಿ ಸೇತುವೆಯನ್ನ ಯಥಾವತ್ತಾಗಿ ಪುನರ್ ನಿರ್ಮಿಸಿ 2004ರಲ್ಲಿ ಲೋಕಾರ್ಪಣೆ ಮಾಡಲಾಯಿತು. ಇದು ಕೇವಲ ಸೇತುವೆಯಲ್ಲ, ಅಲ್ಲಿನ ಯುವಕರ ಪಾಲಿಗೆ ಇದೊಂದು ಧೈರ್ಯದ ಪರೀಕ್ಷೆ. ಈ ಸೇತುವೆಯ ಮೇಲಿಂದ ಕೆಳಗೆ ಹರಿಯುವ ಅತ್ಯಂತ ತಣ್ಣನೆಯ ನೆರೆಟ ನದಿಗೆ ಧುಮುಕುವುದು ಇಲ್ಲಿನ 450 ವರ್ಷಗಳ ಹಳೆಯ ಸಂಪ್ರದಾಯ. ಹಾಗಾದ್ರೆ ಸ್ಟಾರಿ ಮೋಸ್ಟ್ ಯಾವ ದೇಶದಲ್ಲಿದೆ? ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಸರಿಯಾದ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ. ಪ್ರವಾಸಿ ಪ್ರಪಂಚ.